ಏನು ಮದುವೆ ಆಗ್ತಿರಿಗೆ ಆಯಾಸ ನನಗೆ. ಯಾಕ ಏನಾಯ್ತಾ? ಹೇಳ್ತಿದ್ದೆ ಬರ್ಬೇಡ ಅಂತ ಮತ್ತು ಹೀಗೆ ನೀ ಹೀಗೆ ತುಳಿದವರಿಗೆ ಗೊತ್ತಾಗಬಾರ್ದು ಅಂತ ನಮ್ಮ ಬುದ್ಧಿವಂತಿಕೆ ನಿನಗೆ ಅರ್ಥ ಆಗುದಿಲ್ಲ. ಅದರ ಸೈಲೆಂಟ್ ಮದುವೆ ಆಯ್ತಲ್ಲ ಅದು ವಿಷಯ. ನೀನು ನಿನ್ನಲ್ಲಿ ಕೇಳುತ್ತ ಏನು ನಿನ್ನ ಜೀವನದಲ್ಲಿ ಎಷ್ಟೋ ರಾತ್ರಿ ನೀವು ಮಲಗ್ತಾವ, ರಾತ್ರಿ ಹೌದು ಮಲಗ್ತಾವ, ಎಷ್ಟೇ ಮಲಗಿದ್ರು ಸಹ ನಿನಗೆ ಮದುವೆಯಾದ ಕನಸಾದ್ರೂ ಬಿದ್ದಿತ್ತ? ಮದುವೆಯಾದ ಕನಸ ಇಲ್ಲವೇ ಇಲ್ವಾ? ಚಿತ್ರ ನೋಡು, ಮದುವೆಯಾದ ಕನಸು ಬೀಳದೆ ಇದ್ರು ನಿನಗೆ ಮದುವೆ ಆದ ಸುಳ್ಳಲ್ಲ, ಮತ್ತೆ ಯೋಗ ಅಂತ ಹೇಳುದು. ಅದರಲ್ಲೂ ನೀನು ನೋಡ್ಲಿಕ್ಕೆ ಹೀಗಿದ್ದೀಯ, ಅವಳು ನೋಡಿದ್ರೆ ದಂತದ ಗೊಂಬೆ ಆಗಿತ್ತು. ಅದು ಸುಳ್ಳುಗಳ ಹಾಗೆ ಮನೆ ಎಂತದ ಈ ಸರಿ ಇದ್ದವರಿಗೆಲ್ಲ ಸರಿ ಸಿಕ್ಸ್ ಆಗೋದಿಲ್ವ? ಈಗ ಅದೃಷ್ಟ ಬೇಕಾ? ನಿಮ್ಮಂತವರಿಗೆ ಅಂತ ಸಿಕ್ಸ್ ಆಗೋದು. ಅದೇ ಅದೃಷ್ಟ ಬೇಕು. ನಮ್ಮ ಹಣೆ ಬರೀ ಎಷ್ಟು ವರ್ಷ ಇತ್ತು, ನಮ್ಮ ಹಣೆ ಬೇಕು ಒಂದೇ ಒಂದು ಆಗಿಲ್ಲ. ಅಯ್ಯೋ ಆಗಿದ್ರು ಅದೆಲ್ಲ ಯೋಗವೇ. ನೀನು ಕಳೆದ ಜನ್ಮದಲ್ಲಿ ಬಹಳ ಪಕ್ಷಿಗಳ ನೀರು ಹಾಕಿದ್ದೇವೆ ಇರಬಹುದೇನ? ಹಾಗಾಗಿ ಈ ಜನ್ಮದಲ್ಲಿ ಒಂದು ಒಳ್ಳೆ ಪಕ್ಷಿಗಳು ಸಿಕ್ಕೋಯ್ತು. ಮತ್ತೆ ಇರ್ಲಿ ಬಿಡು. ಇವತ್ತು ಯಾವ ದಿವಸ ಗೊತ್ತಾಯ್ತಾ? ಯಾವ್ದ? ಪ್ರಥಮ ರಾತ್ರಿ. ಪ್ರಥಮ ರಾತ್ರಿ. ನಿನಗೆ ಅನುಭವ ಉಂಟಾ? ನನಗೆ ಗೊತ್ತಿಲ್ವಾ? ನಿನ್ ಗೊತ್ತು ಸ್ವಲ್ಪ ಹೇಳ್ಕೊಡ ನಂಗೆ. ನಂಗೆ ಹೇಳ್ಕೊಡ. ಏನು ಸಾಯ್ತ ಮಾರಾಯ. ಅಲ್ಲ ಅದಲ್ಲ ನನ್ನದು ಕೇಳುದ ಮಾರಾಯ. ಇನ್ನೊಂದಲ್ಲ ವಿಷಯ ನನ್ನದು ಕೇಳುದ. ಆ ವಿಷಯದಲ್ಲ ಹಿಂದುಳಿದ ವರ್ಗ ಯಾರು ಕೇಳಿದ್ರೆ ನಮ್ಮಲ್ಲಿ ನಾನು ಈಗ ಎಂತ ಮಾಡುದು ಈಗ? ಹಾಗಂತ ಎದುರಾಗುತ್ತೆ. ಇಂಥ ವಿಷಯದಲ್ಲಿ ಸಮಸ್ಯೆ ಆದಾಗ ಅದನ್ನು ಸರಿ ಮಾಡ್ಲಿಕ್ಕೆ ಒಬ್ಬ ಗುರುಗಳಿದ್ದಾರೆ. ಅದಕ್ಕೂ ಒಂದು ಗುರುಗಳಿದ್ದಾರ? ಅದಕ್ಕೆ ಗುರುಗಳಿದ್ದಾರೆ. ಹೌದೇನ? 64 ವಿದ್ಯೆಯಲ್ಲಿ ಈ ವಿದ್ಯೆಯನ್ನು ಪ್ರಮುಖವಾಗಿರಿಸಿಕೊಂಡು ಸ್ವದೇಶದಲ್ಲಿ ಎಲ್ರಿಗೂ ಹೇಳಿಕೊಡುತ್ತಾ ಇರುವಾಗ ಆ ವಿಷಯ ವಿದೇಶದವರಿಗೆ ಗೊತ್ತಾಗಿ ಕಳೆದ ವರ್ಷ ವಿದೇಶಕ್ಕೆ ಕರೆಸಿಕೊಂಡು 21 ದಿವಸ ವಿದೇಶದಲ್ಲಿದ್ದು ದಿವಸಕ್ಕೆ 3 ಕಡೆ ಹೋಗಿ ಈ ಪಾಠವನ್ನು ಮಾಡ್ತಾ ಇದ್ರು. ಹಾಗಾಗಿ 18 ಪ್ರಶಸ್ತಿ, 28 ಸನ್ಮಾನ. ಹೌದಾ? ಅದೇನು ವರೆ ಅದ? ಒಂದ್ ಸನ್ಮಾನದಲ್ಲಿ ಹಣ ಇರಲಿಲ್ಲ, ಬರೀ ತೆಂಗಿನಕಾಯಿ ಹಾರ ಇದ್ದಿತ್ತು. ಅದಕ್ಕೆ ವರೆ ಮಾಡ್ಬಿಟ್ರು. ಹಾಗೆ ಅಂತ ಪರಮಪೂಜ್ಯ ಗುರುಗಳು ಅನಂತ ಮಾಡಿದ್ದೀಯ. ಶಕ್ಯ ಗಾಳಿ ಹಾಕಂತಲ್ಲ ಅವರೇ ಪ್ರಸನ್ನ ಗುರುಗಳು. ಹೌದಾ? ಜನ ಬಂದಾಯ್ತು ಅವರಿಗೆ, ಜನ ಬಂದಾಯ್ತು. ಇಲ್ಲಪ್ಪ ಗೊತ್ತಾಗ್ತದೆ ನೀವು ಮಾಡಿದ್ರಲ್ಲ ಹೀಗೆ ಶ್ರೀಗಳು ಹಾಗಾಗಿ ಅವ್ರಿಗೆ ಹೇಳ್ಕೊಟ್ಟದ್ದೆಲ್ಲ ಹಿಂಗೆ ಹೇಳ್ಕೊಡ್ಲ. ಆಯ್ತು ಹಾಗಾಗಿದೆ. ಮೊದಲ ರಾತ್ರಿ ಎಷ್ಟು ಸುಂದರ, ಮದನ ರತಿಯ ಕೇಳಿ ಸುಂದರ. ಮೊದಲ ರಾತ್ರಿ ಎಷ್ಟು ಸುಂದರ, ಮದನ ರತಿಯ ಕೇಳಿ ಸುಂದರ. ಮಧು ಮಂಚವೇಲಿ ಹಾಲನ್ನು ನೀಡಿ, ಮಧು ಮಾತನಾಡಿ ಮುತ್ತನ್ನು ನೀಡಿ, ಮಧು ಮಾತನಾಡಿ ಮುತ್ತನ್ನು ನೀಡಿ ಸುರತಿಯನ್ನು ಕರೆದು ಕಟ್ಟಿದ. ಮೊದಲ ರಾತ್ರಿ ಎಷ್ಟು ಸುಂದರ, ಮೊದಲ ರಾತ್ರಿ ಎಷ್ಟು ಸುಂದರ. ಅಡ್ಡಿಲ್ಲ ಆಗ್ಲಿಕ್ಕಾಗಿ ಇಷ್ಟು ವರ್ಷ ಇಲ್ಲೇ ಇದ್ದೆ. ಹೌದೇನಾ? ಮದ್ದಿಂಗ್ ಗೊತ್ತಾಗಿಲ್ಲ ಅಷ್ಟೇ. ಇಲ್ಲಿ ಇವತ್ತು ಪ್ರಥಮ ರಾತ್ರಿ ಅಂತ ಹೇಳತ್ತಲ್ಲ, ಮನುಷ್ಯನ ಜೀವನದಲ್ಲಿ ಎಷ್ಟೇ ರಾತ್ರಿ ಬರ್ಬೋದು, ಅದು ಯಾವುದು ಪ್ರಥಮ ರಾತ್ರಿ ಅಂತ ಆಗುದಿಲ್ಲ. ಪ್ರಥಮ ರಾತ್ರಿ ಅಂತ ಆಗುದು ಯಾವಾಗ? ಗಂಡು ಹೆಣ್ಣು ಮದುವೆಯಾಗಿ ಮನಸ್ಸನ್ನು ಹಂಚಿಕೊಳ್ಳುವುದು, ದೇಹವನ್ನು ಹಂಚಿಕೊಳ್ಳುವುದು, ಆ ರಾತ್ರಿಗೆ ಪ್ರಥಮ ರಾತ್ರಿ ಅಂತ ಹೇಳುದು. ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಮೊದಲು ಎಷ್ಟು ರಾತ್ರಿ ಆದ್ರೂ ಪ್ರಥಮ ಅಲ್ಲ ವಿಷಯ ಹೇಳುತ್ತಾರೆ. ಹೆಚ್ಚಾಗಿ ನೀ ನೋಡ್ಲಿಕ್ಕೆ ಹೇಗಿದ್ದೀಯ, ಅವ್ರು ನೋಡ್ಲಿಕ್ಕೆ ಹಾಗಿದ್ದಾಳೆ, ಅವಳು ಕಂಡಾಗ ನೀನು ಏನ್ ಅನಿಸ್ತ ಉಂಟು? ಅವಳು ಎಷ್ಟು ಚಂದ ಇದ್ದಾಳ, ಮಾತೇ ಇಲ್ಲ. ಆದ್ರೂ ಒಂದ ಗಂಡು ನೋಡ್ರಿ ಸಾಕು, ನನಗೆ ಹೆದರಿಕೆ ಆಗುದ. ಹೆದರಿಕೆ ಆಗುದ. ಹೆದರ್ಲಿಕ್ಕಿಲ್ಲ, ಹೆದರ್ದು ಹೋಯ್ತು, ಹೆದರ್ಲಿಕ್ಕಿಲ್ಲ, ಹೆದರ್ದು ಹೋಯ್ತು. ಆದ್ರೂ ಒಂದ ಹತ್ರ ಹೋಗಿ ಮನಸ್ಸುಂಟ, ಅದಕ್ಕೆ ಮನಸ್ಸುಂಟು. ತಾಯಿ ಮನೆ ಬಂದೇಕಲ್ಲ, ಅದು ಎಂತ ಗೊತ್ತುಂಟ, ಅದು ನಮ್ಮಲ್ಲಿ ಹಾಗೆ ಮಾಡ್ಲಿಕ್ಕೆ ಹೋಗಿ ಹೀಗೆ ಮಾಡ್ಲಿಕ್ಕೆ ಹೋಗಿ ಹಾಗೆ ಆಗಿ ಹೀಗೆ ಆಗಿ ಅದು ಅಷ್ಟೇ ಅಷ್ಟೇ ಅಷ್ಟೇ. ಅದು ನಮ್ಮಲ್ಲಿ ಪ್ರಥಮ ರಾತ್ರಿ ಅಂದ್ರೆ ಅದು ಕಂಬುಳ 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 ಹುಳ ಅಲ್ವಾ? ಕಂಬುಳ 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 ಅದು 2 ಎಮ್ಮೆ ಇರ್ತದೆ, ಒಂದು ಗಂಡು ಎಮ್ಮೆ ಒಂದು ಹೆಣ್ಣು ಎಮ್ಮೆ. ಗಂಡು ಎಮ್ಮೆ ಅವನು ಹೆಂಗ ಕೋಣ ಕೋಣ ಗಮನಿಸಿದ ದ್ವಿತ್ಯ ಮುದಿ ಕೋಣ. ಹಾಗೆ ಅದು
ಕೈಕಾಲ ಸರಿ ಇಲ್ಲ ಬಿಟ್ರ ಮತ್ತೇನು ಸಮಸ್ಯೆ ಉಂಟಿಲ್ಲ. ನಾಲಿಗೆ ಚುರುಕಿಲ್ಲವೇ ಮತ್ತೆ ಅದೇ ನಾಲಿಗೆಯಿಂದ ಮೊದಲವಾಗಿ ಮಾತಾಡಿ ಅವಳು ಬಿಡಿಸಿಕೊಳ್ಳಬೇಕು. ಗೊತ್ತಾಯ್ತಲ್ಲ? ಬರೋ ಹಾಗೆ ಬರೋದಿಲ್ಲ. ಮತ್ತೊಂದಿಗೆ ಹಾಲು ತರ್ತಾಳೆ, ನೀನು ಕೊಡ್ತಾಳೆ, ನೀ ಏನ್ ಮಾಡ್ತಾಳೆ? ಹಾಲು ಕೊಡ್ತಿ ನಾನೇ ಕೊಡು ಬಿಡಿಸ್. ನಾನು ಇನ್ನು ಕೊಡುವ ವಿಷಯದಲ್ಲಿ ನಮಸ್ಕಾರ ಮಾಡಿ ಅದು ದೊಡ್ಡ ಪೂರೈಸುವುದೇ ಅಲ್ಲ. ಏನು ಮೋರಿ ಸಾಯ್ತ್ರಿ ನಿನ್ನ ಕೈ ಹಾಕಿದ್ರು ತೆಗಿತಾರೆ. ಅಲ್ಲ, ಈಗ ನಾನು ಕೊಟ್ಟ ಹಾಕುವುದಲ್ವಾ? ಹೇಗ ಅವಳು ಕೊಟ್ಟಾಗ ನೀವಂಚೂರು ಕುಡಿದು ಅವಳಂಚೂರು ಕುಡಿಸಿ ಉಳಿದ ಹಾಲು ಹಾಗೆ ಇಟ್ಕೊಳ್ಬೇಕಾದ್ರೆ ಯಾಕೆ ಉಳಿಸುದು ಹಾಲು? ಮತ್ತೆ ಆಯಾಸ ಅಂದ್ರೆ ಬೇಕಾಗ್ತದೆ ಅಂತ ಗುರುಗಳು ಹೇಳ್ತಾರೆ. ಹಣ್ಣು ತರ್ತಾಳೆ, ಅರ್ಧ ನೀರು ತಿನ್ಬೇಕು, ಅರ್ಧವಳಿ ತಿನ್ನಿಸ್ಬೇಕು. ಹೀಗೆ ಮಾತಾಡುತ್ತಾ ಈ ರಾತ್ರಿಯನ್ನ ಉತ್ತರಿಸಬೇಕು. ಅವಳು ಹೊತ್ತಾಯ್ತು, ನಿರೀಕ್ಷೆಯಲ್ಲಿ ಸ್ವರ್ಣ ಕುಂಭದಿ ಕ್ಷೀರ ಬಿಡಿಯುತ್ತ ಪಂದ್ಯವಲ್ಲಿಯೂ ಬರಲು ಅಲ್ಲ, ಏನಂದ್ರೆ ನಮ್ಮ ಅಣ್ಣನಿಗೆ ನೀನೊಬ್ಬ ಸಾತ್ವಿಕ ಅಂತ ತಿಳ್ಕೊಂಡಿದ್ದೆ ಅಂದೆ. ನಮ್ಮಣ್ಣ ಸಾತ್ವಿಕರ ಸಾತ್ವಿಕ ಸಂಘಟನೆ ಕಾರ್ತಿಕನ ಅಣ್ಣ ನೀವೇ ಅಂತ ಒಂದು ಅನುಭವ ಉಂಟು. ಏನೇ ಇರಲಿ, ನನ್ನ ಕಡೆಯಿಂದ ಒಂದು ಧನ್ಯವಾದಗಳು. ಯಾಕೆ ಹೇಳು, ಎಷ್ಟೋ ಕಾಲದಿಂದ ಇವನು ಚಾಕರಿ ಮಾಡ್ತಿದ್ದೆ. ನೀ ಬಂದ ಮೇಲೆ ಅದಕ್ಕೆ ಎರಡು ಮಾತಾಡ್ತಿದ್ದೀನಿ, ಹೆಸರು ಮಾಡ್ಬೇಡ. ಹೋಯ್ ಇದು ಶ್ರೀವಲ್ಯ ನಾಗವಲ್ಯ ಮರ ಕಣ್ಣು ಬಾಯಿ ಬಿಟ್ಲ ಮರ ಸುಮ್ ಕಣ್ಣಾಗೈತೆ. ಅಯ್ಯಪ್ಪ, ನಮ್ಮ ಹಣೆ ಬರ ಅಂತ ಮರ ಇದು. ಇದ್ದವರು ಬೈಯುವುದೇ, ಬಂದವರು ಬೈಯುವುದೇ, ನಮ್ಮ ಹಣೆ ಬರ ಬೈಸ್ಕೊಂಡೇ ಸಾಯುವುದಾಯ್ತಲ್ಲ ಮರ. ಅಯ್ಯೋ ಏನೋಲ್ಲಪ್ಪ, ಅಯ್ಯಪ್ಪ ಯಾರು ನಳಿನಿ ಯಾರ? ಇಷ್ಟೊತ್ತು ಜೀವ ಇರಲಿಲ್ಲ, ಈಗ ಬೇಗ ಹೋಗ ಇಷ್ಟೊತ್ತು ಮೂಡ್ಸಪ್ಪು ಕಡಿತ ಯಾವಾಗ ಬಂದ ಹಾಗೆಲ್ಲ ದೂರ ನಿಂತ್ಕೊಳ್ಳೋದು ಅದುವೇ. ಇವತ್ತು ಪ್ರಥಮ ರಾತ್ರಿ ಆ ಮಾರ ಒಂದೇ ಬಾಣ ಬಿಡ್ತಾ ಇದ್ದಾನೆ. ನನ್ನ ಹತ್ರ ಸಹಿಸ್ಕೊಳ್ಳಿಕ್ಕೆ ಆಗುತ್ತಿದೆ. ಓ ಇಲ್ಲಾಗಿರುವುದು ಮೋಸದ ಮದುವೆ. ಹೆಂಡತಿ ಎನ್ನುವಂತಹ ಸಲುಗೆಯಿಂದಾಗಿ ಎಲ್ಲಿಯಾದ್ರೂ ಮೈ ಕೈ ಮುಟ್ಟಲಿಕ್ಕೆ ಬಂದ್ರೆ ಕುಸುಗುಡುವಂತಹ ಸತ್ವನ ಕಡೆಗೆ ಏನಾಗುತ್ತದೆ? ಕಚ್ಚಿ ಸಾಯಿಸ್ತದೆ. ನಿನ್ನ ಸ್ಥಿತಿ ಹಾಗೆ ಜಾಗ್ರತೆ ಮಾಡಬೇಡ್ವೆ. ನಮ್ಗೆ ಹಾಲು ಬೇಕು, ನಮ್ಗೆ ಹಾಲು ಕೊಡಿ. ನಮ್ಗೆ ಬೇಕು, ಹಾಲು ಕುಡಿಲಿಲ್ಲ ಬೇಕು. ನೀನ್ ಸ್ವಲ್ಪ ಕುಡಿ. ಕಣ್ಣೆಲ್ಲ ಒಂಥರ ಮಂಜಾಗ್ತಾ ಉಂಟು, ತಲೆ ತಿರುಗ್ತಾ ಉಂಟು, ನಂಗೆ ನಿದ್ದೆ ಬರ್ತಾ ಉಂಟು. ನಿದ್ದೆ ಬರ್ಬೇಕಂತ ಹೇಳಿ ಇದರಲ್ಲಿ ಮದ್ದು ಬೆರೆಸಿಕೊಂಡು ಬಂದಿದ್ದೇನೆ. ಇನ್ನು ಜೀವನ ಪರ್ಯಂತ ಮುನಿಸುತ್ತರವೇ ಚಲುವೆ ನಿನಗೆ ಬಾಲನೆ ಮುನಿಸುತ್ತರವೇ ಚಲುವೆ ನಿನಗೆ ಮುನಿಸುತ್ತರವೇ
ಕಾರಣ ನಾನು ಹೇಳಿದ್ದೇನೆ, ಯಾವತ್ತು ನನ್ನ ಕಣ್ಣಿಗೆ ಓಡಾಡ್ಕೊಂಡಿರ್ಬೇಕು, ನಮ್ಮ ಜೊತೆಯಲ್ಲೇ ನೀನಿರ್ಬೇಕು. ನಿನ್ನ ಬೆಳಿಗ್ಗೆ ಮಧ್ಯಾಹ್ನ ನೋಡ್ತಾ ಇರ್ಬೇಕು. ಹಾಗಾಗಿ ಇಷ್ಟು ಕಾರ್ಯವನ್ನು ಮಾಡಿಸಿದ್ದೆವು. ನಿನ್ನ ಮಾತಿನ ಪ್ರಕಾರವಾಗಿ ನಾವಿಬ್ಬರು ಅರಮನೆಯನ್ನು ಬಿಟ್ಟು ಓಡಿ ಹೋದೆವಂತಾದರೆ ಬದುಕಬೇಕೆನ್ನುವಂತ ಆಸೆಯಿಂದ ಗುಡಿಸಲನ್ನು ಕಟ್ಟಿಕೊಂಡು ಅಲ್ಲಿನ ಸೇನೆಯನ್ನು ನೀಡುಟ್ಟು ಆಸ್ತಿಗಿಲ್ಲ ಹೊದಲಿಕ್ಕಿಲ್ಲ, ಹೊದಲಿಕ್ಕಿದ್ರು ಆಸ್ತಿಗಿಲ್ಲ, ಕುಡಿಲಿಕ್ಕಿದ್ದು ತಿನ್ಲಿಕ್ಕಿಲ್ಲ, ತಿನ್ಲಿಕ್ಕಿದ್ದು ಕುಡಿಲಿಕ್ಕಿಲ್ಲ. ನಾಲ್ಕು ದಿವಸ ಆದರ್ಶದ ಮಾತು ಬರ್ತದೆ ಶ್ರೀವಲ್ಲಿ. 5ನೇ ದಿವಸ ವಾಸ್ತವದ ಎದುರಿನಲ್ಲಿ ಯಾವ ಪ್ರೀತಿ ಇಲ್ಲ, ಯಾವ ಪ್ರೇಮವೂ ಇಲ್ಲ. ಜೀವನವೇ ಬೇಡ ಅಂತ ಹೋಗಿ ಸಾಯುವುದು ಅದೆಲ್ಲ ಬದುಕು. ಬುದ್ಧಿಯಿಂದ ಆಲೋಚನೆ ಮಾಡುವುದು ಅದೇನಿಂದ ಅಲ್ಲ. ಅಮ್ಮ ಹೆಸರಿಗಷ್ಟೇ ಗಂಡ, ಹೆಸರಿಗೆ ಯಜಮಾನ. ಅವ ಬೆಳೆಯಲ್ಲ ನಮ್ಮದೇ, ಬಿದ್ದಿರಲಿ ಅವ. ನಾನು ಬರ್ತೀನಿ ನಮ್ಮ ಶೃಂಗಾರ ಯಾವ ರೀತಿ. ಕುಸುಮಾವತಿಯಲ್ಲಿ ರತಿಗೆ ಮಾರ, ಕರ್ಪೂರಗಿರಿಯಲ್ಲಿ ಮಲ್ಲಿಗೆ ಕೂಡಿ ಬಾಳು ಪ್ರೀತಿಸಿದವರಿಗೆ ಬಾಳು ಪಡ್ಲಿಕ್ಕಾಗ್ಲಿಲ್ಲ. ಇಂತಹ ಬಂಡ ಬಾಳುವುದಕ್ಕಿಂತ ಹೋಗಿ ನಾನು ಸಾಯುವುದು. ಇದನ್ನು ಏನಂತ ಭಾವಿಸಿಕೊಂಡಿದ್ದೀಯ? ಹರಿಮಣಿಯರು, ಇದು ಯೋಗ್ಯತೆ ನಿನಗೆ ಗೊತ್ತುಂಟು. ಈ ಲೋಕದಲ್ಲಿ ಹೆಣ್ಣಾದವಳೊಬ್ಬಳಿಗೆ ಬೆಲೆ, ಗೌರವ, ಸ್ಥಾನ, ಮಾನ ಸಿಗಬೇಕು ಅಂತಾದ್ರೆ ಅದಕ್ಕೆ ಮುಖ್ಯ ಕಾರಣವೇ ಈ ಮಾಂಗಲ್ಯ. ಹೆಣ್ಣಾದವಳೊಬ್ಬಳು ಗೃಹಿಣಿ ಅಂತ ಕರೆಸಿಕೊಳ್ಳುವುದಕ್ಕೆ ಕಾರಣವೇ ಈ ಮಾಂಗಲ್ಯ. ಹೆಣ್ಣೆನ್ನುವಂತಹ ತೋಟಕ್ಕೆ ಭದ್ರ ಬೇಲಿ ಯಾವುದು ಕೇಳಿದ್ರೆ ಅದೇ ಈ ಮಾಂಗಲ್ಯ. ಇದ್ರ ಯೋಗ್ಯತೆ ನಿನಗೆ ಗೊತ್ತುಂಟು. ನಾನೊಬ್ಬಳು ಸನಾತನ ಧರ್ಮದಲ್ಲಿ ಬೆಳೆದು ಬಂದಂತಹ ಹೆಣ್ಣು. ಒಬ್ಬರನ್ನ ಮದುವೆಯಾಗಿ ಇನ್ನೊಬ್ಬರಿಗೆ ಸೆರಗಾಸಲಿಕ್ಕೆ ನನ್ನನ್ನು ಏನ್ ಹೇಳಿದೆ ಅವನಿಗೆ? ಹೆಣವ ಕೈಯಲ್ಲಾಗದೆ ಅಂತ ಆಡಿದೆ ಅಲ್ವ? ಇವನನ್ನೇ ಮುಂದಿರಿಸಿಕೊಂಡು ಈ ಅರಮನೆಯಲ್ಲಿ ನಾನು ಅಧಿಕಾರವನ್ನು ಪಡಿತೇನೆ. ಅದು ಹೇಗೆ ಗೊತ್ತುಂಟ? ಆವತ್ತು ಧಾರಾಮಂಟಪದಲ್ಲಿ ನಾನು ಕಣ್ಣೀರಿಗೆರೆಯುವಂತಹ ಹೊತ್ತಿಗೆ ಮಹಾರಾಜರು ನನ್ನನ್ನು ಕರೆದಾಡಿದಂತಹ ಮಾತು, ಒಬ್ಬ ವಿಕಲಾಂಗನ ಮದುವೆ ಆಗಿರುವಂತಹ ಕಾರಣಕ್ಕಾಗಿ ಬೇಸರಿಸಿಕೊಳ್ಳಬೇಡಮ್ಮ. ಇನ್ನು ಮುಂದೆ ಈ ಅರಮನೆಯಲ್ಲಿ ಸರ್ವತಂತ್ರ ಸ್ವತಂತ್ರಳು ನೀನು, ನಿನ್ನಿಚ್ಛೆಯ ಪ್ರಕಾರವಾಗಿಯೇ ಬದುಕಬಹುದು ಅಂತ ಹೇಳಿದ್ದಾರೆ. ಅಷ್ಟು ಸಾಕು. ನಾನು ಮೊದಲೊಬ್ಬಳು ಸಾಧಾರಣ ಗ್ರಾಮಾಧಿಕಾರಿಯ ಮಗಳಾಗಿದ್ದವಳು. ಆದ್ರೆ ಈಗ ಹಾಗಲ್ಲ. ಮಹಾರಾಜರ ಭಾವನೆಗೆ ಮದುವೆ ಆಗಿದ್ದೇನೆ. ಅದರ ಅರ್ಥ ಮಹಾರಾಜರಿಗೆ ನಾನು ತಂಗಿ, ನೀನೊಬ್ಬ ಸಾಧಾರಣ ಸೇನಾಧಿಪತಿ. ಇನ್ನು ಮುಂದೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ನಿನ್ನ ಕಣ್ಣೆದುರೇ ಇರ್ತೇನೆ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ನೀನು ಕೊರಗಿ ಕೊರಗಿ ಸಾಯುವ ಹಾಗೆ ಮಾಡಲಿಲ್ಲ ನಾನು ಶ್ರೀಮಂತ. ಕಾಡಿನ ಮಧ್ಯದಲ್ಲಿ ಒಪ್ಪೆ ಹೊಡೆದರೆ ಏನು ಪ್ರಯೋಜನ ಇದೆ? ಪ್ರತಿಧ್ವನಿ ಆಗ್ತದೆ, ಅರಣ್ಯ ರೋದನವಾಯಿತು. ನೀನು ಬರುವ ಪೂರ್ವದಲ್ಲಿಯೇ ಅರಮನೆಯನ್ನ ಸೇರಿದವ ನಾನು. ಆಳವನ್ನ ತಿಳಿಯದೆ ನೀರಿಗಿಳಿದವ ಹೆಡ್ಡ ಅಂತ ಆಗ್ತದೆ. ಪ್ರಶಾಂತವಾಗಿರುವಂತ ನೀರಿನ ಒಳಗೆ ಮೊಸಳೆ ಬೀಳುತ್ತದೆ, ಬೀಳುತ್ತದೆ, ಮೇಲ್ನೋಟಕ್ಕೆ ಶಾಂತವಾಗಿರುವಂತಹ ರಣಧೀರನ ಆಳ ಗೊತ್ತಿಲ್ಲ, ಅದೆಲ್ಲ ತಿಳಿದಿಲ್ಲ. ಅರಮನೆಯಲ್ಲಿ ನನಗೆ ಸರಿಯಾಗಿ ನಡೆದುಕೊಂಡೆ ಅಂತಾದ್ರೆ ನಿನಗೊಂದು ಸ್ಥಾನ, ಇಲ್ಲಾಂದ್ರೆ ಚಿತ್ರಹಿಂಸೆ ನನಗಲ್ಲ. ನಿನಗೆ ಸ್ವಾರ್ಥಕ್ಕಾಗಿ ಇಷ್ಟು ಮಾಡಿದ್ದೇನೆ. ಕೊನೆಯಾಗಿ ಒಂದು ಮಾತು ಹೇಳ್ತೇನೆ ಕೇಳು. ನಾನು ಪ್ರೀತಿಸಿದಂತ ಹೆಣ್ಣು ಎಂಬ ಕಾರಣಕ್ಕಾಗಿ ಈಗಲೂ ನಿನ್ನ ಮೇಲೆ ಪ್ರೀತಿ ಉಂಟು. ಒಪ್ತೀಯ? ಸುಖದ ಬದುಕು ಒಪ್ಪೋದಿಲ್ವಾ? ತಿರುಗನ ಕನಸನ್ನ ಕಾಣೋದಕ್ಕೆ ಹೋಗಬೇಡ. ಆಳ ಗೊತ್ತಿಲ್ಲದೆ ನೀರಿಗಿಳಿದವನು ಹೆಡ್ಡಂತಾಗುತ್ತಾನೆ ನಿಜ. ಈಜು ಗೊತ್ತಿದ್ದು ನೀರಿಗಿಳಿದವನಿಗೆ ಆಳದ ಭೀತಿ ಇರುವುದಿಲ್ಲ. ಇಲ್ಲಿಯವರೆಗೆ ಅರಳಿದಂತಹ ಪ್ರೀತಿ ಹಾಗಾಗಿ ಹೃದಯದಿಂದಲೇ ಯೋಚಿಸ್ತಾ ಇದ್ದೆ. ಆದ್ರೆ ಇನ್ನು ಮುಂದಕ್ಕೆ ಹಾಗಲ್ಲ. ಕೆರಳಿನ ಪಿಶಾಚಿ ಬುದ್ಧಿಯಿಂದಲೇ ಯೋಚನೆ ಮಾಡ್ತೇನೆ. ಮಾಡು ಕೇವಲ ಮಹಾರಾಜರಿಗೆ ಹತ್ತಿರದವರಾಗಬೇಕಿರುವಂತಹ ಒಂದೇ ಒಂದು ಉದ್ದೇಶಕ್ಕೆ ಇನ್ನೊಬ್ಬರಿಗೆ ಗುಲಾಮನಾಗಿ ಅಗೌರವದಿಂದ ಬದುಕುವುದಕ್ಕಿಂತ ಗೌರವಕ್ಕೆ ಬೇಕಾಗಿ
ಉರುಳಿಸುವವಳು ನಾನು ಎಚ್ಚರವೇ ಶ್ರೀಮತಿ. ಚದುರಂಗ ಆಟದಲ್ಲಿ ತಾಳವನ್ನು ನೀನು ಬದಲಾಯಿಸಬಹುದೇ? ಆದರೆ ಸೋಲು ಗೆಲುವಿನ ನಿಂತಾಗ ಬಾಳಿನ ಕಥನವ ಬರೆದವರ್ಯಾರೋ ಬೇಡುವುದತ್ತೈ ಕೊನೆಯನ್ನು ಕಾಲದ ನಾಟಕದ ಅಕ್ಕನ ಬರದೆಯು ಬೀಳಲು ಪಾತ್ರಗೆ ನಡೆಯೇನು ಕಾಲದ ಪಾತ್ರಗೆ ಅಂಗದ ಬರದೆಯು ಬೀಳಲು ಪಾತ್ರಕ್ಕೆ ನೆಲೆಯೇನು ಆಟವೋ ಆಟವೋ ಚದುರಂಗದ ಆಟವೋ ಮುದುಡಿ ಕೊಟ್ಟಿಗ ಪತಿಯ ನಮಿಸಿಯೇ ಮೊದಲುಳಾತನ ರಮಿಸಿ ಊಹಿಸಿ ಚದುರೆ ಒಲ್ಲಿಯು ಗೆಂದಳಾತನ ಮನವ ರಣಧೀರನ ಮೇಲಿದ್ದಂತಹ ಕೋಪದಿಂದಾಗಿ ನಿಮ್ಮ ಜೊತೆಯಲ್ಲಿ ಕಟುವಾಗಿ ವರ್ತಿಸಿದವಳು ನಾನು. ಹೌದೇ? ಹೆಣ್ಣಾದವನಿಗೆ ಕೈ ಹಿಡಿದ ಪತ್ನಿಯ ಸರ್ವಸ್ವವನ್ನು ಪಾಲಿಗೆ ಬಂದದ್ದು ಪಂಚಾಮೃತನಾಗಿ ತಿಳಿದು ಬದುಕಬೇಕಾಗಿರುವುದು ಹದವನಿಯ ಹೆಣ್ಣಾದವರ ಲಕ್ಷಣವಂತೆ. ಹೌದೇ? ಇನ್ನು ಮುಂದಕ್ಕೆ ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ನಾನು ವರ್ತಿಸುವುದಿಲ್ಲ ಸ್ವಾಮಿ. ಆಯ್ತು ನಿಮ್ಮನ್ನ ಮಗುವಿನ ಹಾಗೆ ನಾನು ನೋಡಿಕೊಳ್ತೇನೆ. ಆಯ್ತು ಬೇಸರ ಮಾಡ್ಕೊಳ್ತೀನಿ. ಆಯ್ತು. ಕುಡಿಯುವುದಕ್ಕೆ ಹಾಲು ಎಂತ? ಹಾಲು. ಅಲ್ಲ, ಹಾಲ್ಬೇಡ. ಇದಕ್ಕೆ ಕೊಡ್ಬೇಡ. ಕೇಸರಿ ವಿಷಯ